ಹಾಯ್ ಹಲೋ ನಮಸ್ಕಾರ ಗುರು, ಮತ್ತೊಮ್ಮೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಯಾರ ಬಗ್ಗೆಪ್ಪ ಅಂದರೆ ಕೋಲ್ಕತ್ತಾ ನೈಟ್ ರೈಡರ್ಸ್ KKR. ಸೊ KKR ಬಗ್ಗೆ ಮಾತಾಡೋಣ. KKRನ ಟೀಮ್ ಸ್ಕ್ವಾಡ್ 2026ರ ಟೀಮ್ ಸ್ಕ್ವಾಡ್ ಹಾಗೂ ಅವರ ರೆಕಾರ್ಡ್ಸ್ ಹಾಗೂ ನನ್ನ ಸ್ಟ್ರಾಂಗೆಸ್ಟ್ 11 ಫಾರ್ KKRನ ನಾನು ಚರ್ಚೆ ಮಾಡ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೋ. ಸೊ ಮೊದಲನೇದಾಗಿ ಸ್ಕ್ವಾಡ್ ಬಗ್ಗೆ ಮಾತಾಡೋಣ. ಸೊ ಬ್ಯಾಟರ್ಸ್ ಲಿಸ್ಟ್ ನೋಡೋಣ. ಬ್ಯಾಟರ್ ಲಿಸ್ಟ್ ಅಂತ ಬಂದರೆ ಅಜಿಂಕ್ಯ ರಹಾನೆ ಕ್ಯಾಪ್ಟನ್, ರಿಂಕು ಸಿಂಗ್, ರಘುವಂಶಿ, ಮನೀಶ್ ಪಾಂಡೆ, ರಾಹುಲ್ ತ್ರಿಪಾಠಿ, ಫಿನ್ ಅಲೆನ್, ರಂಜನ್. ವಿಕೆಟ್ ಕೀಪರ್ ಲಿಸ್ಟಿಗೆ ಬರೋದಾದರೆ ಟಿಮ್ ಶೆಫರ್ಡ್, ತೇಜಸ್ವಿ ಸಿಂಗ್. ಆಲ್ರೌಂಡರ್ಸ್ ಲಿಸ್ಟಿಗೆ ಬರೋದಾದರೆ ಸುನಿಲ್ ನರೈನ್, ಕ್ಯಾಮರಾನ್ ಗ್ರೀನ್, ರಾಚಿನ್ ರವೀಂದ್ರ, ರಮಣ್ದೀಪ್ ಸಿಂಗ್, ಅಂಕುಲ್ ರಾಯ್, ರಾವನ್ ಪೋವಲ್. ಈಗ ಬೌಲರ್ಸ್ ಲಿಸ್ಟಿಗೆ ಬರೋದಾದರೆ ವರುಣ್ ಚಕ್ರವರ್ತಿ, ಹರ್ಷಿತ್ ರಾಣಾ, ಮತೀಶ್ ಪತಿರಾಣಾ, ಮುಸ್ತಫುರ್ ರೆಹಮಾನ್, ಉಮ್ರಾನ್ ಮಲ್ಲಿಕ್, ವೈಭವ್ ಅರೋರಾ, ಆಕಾಶ್ ದೀಪ್, ಕಾರ್ತಿಕ್ ತ್ಯಾಗಿ, ಪ್ರಶಾಂತ್ ಸೋಲಂಕಿ, ದಕ್ಷ್ ಕಮ್ರಾ. ಸೊ ಇದಾಗಿತ್ತು 2026ರ KKR ಸ್ಕ್ವಾಡ್ ಲಿಸ್ಟ್. ಸೊ ಈಗ ಅವರ ರೆಕಾರ್ಡ್ಸ್ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಚಾಂಪಿಯನ್ ಟೈಟಲ್ನ 3 ಬಾರಿ ಇವರು ಗೆದ್ದಿದ್ದಾರೆ. ಸೊ ಯಾವ್ಯಾವ ವರ್ಷದಲ್ಲಿ ಅಂತ ನೀವರ ಕೇಳೋದಾದ್ರೆ 2012ರಲ್ಲಿ, 2014ರಲ್ಲಿ, 2024ರಲ್ಲಿ ಇವರು ಚಾಂಪಿಯನ್ಸ್ ಆಗಿದ್ರು. ಸೊ ಲಾಂಗೆಸ್ಟ್ ವಿನ್ನಿಂಗ್ ಸ್ಟ್ರೀಕ್ ಅಂತ ಬಂದ್ರೆ ಇವರು ಬ್ಯಾಕ್ ಟು ಬ್ಯಾಕ್ 14 ಮ್ಯಾಚ್ ಗೆದ್ದಿದ್ದಾರೆ ಗುರು. 2014 ಹಾಗೂ 15ನೇ ಸೀಸನ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ 14 ಮ್ಯಾಚ್ ಗೆದ್ದಿದ್ದಾರೆ. ಸೊ ಇದು IPL ಇತಿಹಾಸದಲ್ಲಿ ಒಂದು ರೆಕಾರ್ಡ್, ಬ್ಯಾಕ್ ಟು ಬ್ಯಾಕ್ 14 ಮ್ಯಾಚ್ ಗೆದ್ದಿರೋದು. ನೆಕ್ಸ್ಟ್, ಸೊ ಹೈಯೆಸ್ಟ್ ಟೀಮ್ ಟೋಟಲ್ ಅಂತ ಬಂದಾಗ 272 ರನ್ ಇವರು ಹೊಡೆದಿದ್ದಾರೆ. ನೆಕ್ಸ್ಟ್, KKR ಪರ ಅತಿ ಹೆಚ್ಚು ರನ್ ಯಾರಪ್ಪ ಹೊಡೆದಿದೆ ಅಂತ ನೀವೇನಾದ್ರೂ ಕೇಳೋದಾದ್ರೆ ಅದು ಗೌತಮ್ ಗಂಭೀರ್, 3345 ರನ್ ಅವರು ಹೊಡೆದಿದ್ದಾರೆ. ಸೊ ಹೈಯೆಸ್ಟ್ ವಿಕೆಟ್ಸ್ KKR ಪರ ಯಾರಪ್ಪ ಅಂತ ನೀವು ಕೇಳೋದಾದ್ರೆ ಸುನಿಲ್ ನರೈನ್, 210 ವಿಕೆಟ್ ಇವರು ತಗೊಂಡಿದ್ದಾರೆ. ಸೊ ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್ KKR ಪರ ಯಾರಪ್ಪ ಅಂತ ನೀವು ಕೇಳೋದಾದ್ರೆ ಬ್ರೆಂಡನ್ ಮೆಕಲಮ್. ಎಷ್ಟು ಹೊಡೆದಿದ್ದಾರೆ ಅಂದ್ರೆ 158 ರನ್. ಯಾರು ವಿರುದ್ಧ? ನಮ್ಮ RCB ಗುರು. ನೆಕ್ಸ್ಟ್, ಬೆಸ್ಟ್ ಬೌಲಿಂಗ್ ಫಿಗರ್ಸ್ ಇನ್ KKR ನೋಡೋದಾದ್ರೆ ಅದು ಯಾರು ಅಂದ್ರೆ ಸುನಿಲ್ ನರೈನ್, 19 ರನ್ ಕೊಟ್ಟು 5 ವಿಕೆಟ್ ಇವರು ಕಿಂಗ್ಸ್ 11 ಪಂಜಾಬ್ ವಿರುದ್ಧ 2012ರಲ್ಲಿ ಇವರು ಪಡೆದುಕೊಂಡಿದ್ದಾರೆ. ಸೊ ಇದಾಗಿತ್ತು KKRನ ರೆಕಾರ್ಡ್ಸ್. ಸೊ ಮುಂದೆ ಮಾತಾಡೋದಾದ್ರೆ ಪ್ಲೇಯರ್ಸ್ನ ಕೀ ಫ್ಯಾಕ್ಟ್ಸ್ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಕ್ಯಾಮರಾನ್ ಗ್ರೀನ್. IPL ಇತಿಹಾಸದಲ್ಲೇ ಫಾರಿನ್ ಪ್ಲೇಯರ್ಗೆ ಅತಿ ಹೆಚ್ಚು ದುಡ್ಡು ಕೊಟ್ಟಿದ್ದು ಯಾರಿಗಪ್ಪ ಅಂತ ಕೇಳಿದ್ರೆ ಇದೇ ಕ್ಯಾಮರಾನ್ ಗ್ರೀನ್, 25 ಕೋಟಿ 20 ಲಕ್ಷ. ಸೊ ಇವರು ಒಂದೊಳ್ಳೆ ಗುಡ್ ಆಲ್ರೌಂಡರ್, ಒಂದೊಳ್ಳೆ ಬ್ಯಾಟ್ಸ್ಮನ್ ಆಗಿ ಕಾಣಿಸ್ತಾರೆ ಹಾಗೂ ಒಂದೊಳ್ಳೆ ಗುಡ್ ಬೌಲರ್ ಆಗಿ ಕೂಡ ಕಾಣಿಸ್ತಾರೆ. ನೆಕ್ಸ್ಟ್ ಬರೋದಾದ್ರೆ ಮತೀಶ್ ಪತಿರಾಣಾ. ಸೊ ಇವ್ರ ಬಗ್ಗೆ ಮಾತಾಡೋದಾದ್ರೆ 18 ಕೋಟಿ ಕೊಟ್ಟು ಇವರನ್ನ ಬಿಡ್ ಮಾಡಿದ್ದಾರೆ. ಸೊ ಡೆತ್ ಬೌಲಿಂಗ್ ಬೇಕು ಅಂದ್ಬಿಟ್ಟು ಇವ್ರನ್ನ 18 ಕೋಟಿ ಕೊಟ್ಟು KKR ಅವರು ಬಿಡ್ ಮಾಡಿದ್ದಾರೆ. ನೆಕ್ಸ್ಟ್ ಸುನಿಲ್ ನರೈನ್. ಸುನಿಲ್ ನರೈನ್ ಬಗ್ಗೆ ಹೇಳೋದಾದ್ರೆ ಈ ಅಪ್ಪ ವಿಕೆಟ್ಸ್ ತೆಗಿದಿರಲಿ ಆ ಮುಖದಲ್ಲಿ ನಗು ಅನ್ನೋದೇ ಇರಲ್ಲ. ಆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಆದ್ರೂ ತೆಗಿಲಿ, 1 ವಿಕೆಟ್ ಆದ್ರೂ ತೆಗಿಲಿ, 2 ವಿಕೆಟ್ ಆದ್ರೂ ತೆಗಿಲಿ, ಇಲ್ಲ ಹ್ಯಾಟ್ರಿಕ್ ವಿಕೆಟ್ ಆದ್ರೂ ತೆಗಿಲಿ, ಅವ್ರ ಮುಖದಲ್ಲಿ ಮಂದಾಸ ಅನ್ನೋದೇ ಇರಲ್ಲ. ಹಾಗೂ ಸುನಿಲ್ ನರೈನ್ ಇನ್ನೊಂದು ರೆಕಾರ್ಡ್ ಏನಪ್ಪಾ ಅಂತ ಕೇಳೋದಾದ್ರೆ ಇವರು ಕೂಡ 14 ಬಾಲಲ್ಲಿ 50 ರನ್ ಹೊಡೆದಿದ್ದಾರೆ ಗುರು. ಅದು ಯಾರು ಇರೋದು? ಅದು ಕೂಡ ನಮ್ಮ RCB ಮೇಲೇನೆ ಗುರು. ಯಾಕೋ ಇರೋ ಬರೋದೆಲ್ಲ RCB ಮೇಲೇನೆ ಹೊಡಿತಾರೆ ಗುರು, ಅದು ಏನಂತಾನೆ ಗೊತ್ತಿಲ್ಲ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಈಗ ಬರೋಣ ಆಂಡ್ರೆ ರಸೂಲ್. ಸೊ ಆಂಡ್ರೆ ರಸೂಲ್ ಅವರು ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಅವರು 2026ರಲ್ಲಿ ಪವರ್ ಕೋಚ್ ಆಗಿ KKR ಪರ ಕಾಣಿಸ್ಕೊಳ್ತಾರೆ. ಕಂಪ್ಲೀಟ್ ರಸೂಲ್ IPL ರೆಕಾರ್ಡ್ಸ್ ಬಗ್ಗೆ ಮಾತಾಡೋಣ. ಸೊ ಅವ್ರ ಹೈಯೆಸ್ಟ್ ಟೋಟಲ್ ಬಂದ್ಬಿಟ್ಟು 88 ರನ್. ಸೊ 88 ರನ್ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಅವರು ಹೊಡೆದಿದ್ರು. ಸೊ ಟೋಟಲ್ ರನ್ ಅವ್ರು ಎಷ್ಟಪ್ಪ ಅಂದ್ರೆ 2651 ರನ್ ಅವರು ಹೊಡೆದಿದ್ದಾರೆ. ಟೋಟಲ್ 6 ಬಂದ್ಬಿಟ್ಟು 223 ರನ್ ಅವರು ಹೊಡೆದಿದ್ದಾರೆ. ಟೋಟಲ್ 4 ಬಂದ್ಬಿಟ್ಟು 186 4 ಹೊಡೆದಿದ್ದಾರೆ ಹಾಗೂ ಹಾಫ್ ಸೆಂಚುರಿ 12 ಹಾಫ್ ಸೆಂಚುರಿ ಅವರು ಹೊಡೆದಿದ್ದಾರೆ. ನೆಕ್ಸ್ಟ್ 2019ರಲ್ಲಿ
ಹೈಯೆಸ್ಟ್ ಸ್ಟ್ರೈಕ್ ರೇಟ್ ಆಫ್ ದಿ ಸೀಸನ್, ಆ ಸೀಸನ್ ಅಲ್ಲಿ ಹೈಯೆಸ್ಟ್ ಸ್ಟ್ರೈಕ್ ರೇಟ್ ಯಾರಪ್ಪ ಮೇಂಟೈನ್ ಮಾಡಿದ್ರು ಅಂದ್ರೆ ಅದು ಆಂಡ್ರೆ ರಸೂಲ್. ಎಷ್ಟಪ್ಪ ಅಂದ್ರೆ 204.82 ಸ್ಟ್ರೈಕ್ ರೇಟ್ ಅವರು ಮೇಂಟೈನ್ ಮಾಡಿದ್ರು. ಬೆಸ್ಟ್ ಬೌಲಿಂಗ್ ಫಿಗರ್ಸ್ ಬಗ್ಗೆ ಮಾತಾಡೋದಾದ್ರೆ 15 ರನ್ಗೆ 5 ವಿಕೆಟ್ ಇವರು ಪಡ್ಕೊಂಡಿದ್ರು ಮುಂಬೈ ಇಂಡಿಯನ್ಸ್ ವಿರುದ್ಧ. ಇವರ ಟೋಟಲ್ ವಿಕೆಟ್ಸ್ ಬಂದ್ಬಿಟ್ಟು 123, ಅಂದ್ರೆ 1, 2, 3 ವಿಕೆಟ್ಸ್. ನೆಕ್ಸ್ಟ್ ಇವ್ರ ಫಾಸ್ಟೆಸ್ಟ್ 50 ನೋಡೋದಾದ್ರೆ 19 ಬಾಲ್ಗೆ 50 ಹೊಡೆದಿದ್ದಾರೆ. ಸೊ 50 ಯಾರ ಮೇಲೆ ಹೊಡೆದಿದ್ದಾರೆ ಅಂದ್ರೆ ಅದು ಕೂಡ ನಮ್ಮ RCBನೇ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಹಾಗೂ ಇನ್ನೊಂದು ಬಾರಿ 13 ಬಾಲ್ಗೆ 48 ರನ್ ಹೊಡೆದಿದ್ರು. ಸೊ 13 ಬಾಲ್ಗೆ 48 ರನ್ ಹೊಡೆದಿದ್ರು. ಅದು ಯಾರ ಮೇಲೆ? ಅದು ಕೂಡ ನಮ್ಮ RCBನೇ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಹೀರೋ ಅವರ ರೆಕಾರ್ಡ್ಸ್ ಎಲ್ಲ ನಮ್ಮ RCB ಹೆಸರಲ್ಲಿ ಇದ್ರೆ, ಸೊ ಬೇರೆ ರೆಕಾರ್ಡ್ಸ್ ಎಲ್ಲ ನಮ್ಮ RCB ಮೇಲೇನೆ ಇದೆ ಗುರು. ನೆಕ್ಸ್ಟ್ ರಿಂಕು ಸಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಸೊ ಅವ್ರ ದಿ ಬೆಸ್ಟ್ ಫಿನಿಶರ್ ರೋಲ್ ನ ಅವರು ಪ್ಲೇ ಮಾಡ್ತಾರೆ. ಸೊ ಆಲ್ರೆಡಿ ನಾವು ನೋಡಿದೀವಿ, ಲಾಸ್ಟ್ ಓವರ್ ಅಲ್ಲಿ 30 ರನ್ ಬೇಕಾದಾಗ ಯಶ್ ದಯಾಲ್ ವಿರುದ್ಧ ಹೇಗೆ ಹೊಡೆದ್ರು, ಅದು ಈವನ್ ರೆಕಾರ್ಡ್ ಕೂಡ ಹೌದು. ಲಾಸ್ಟ್ ಓವರ್ ಅಲ್ಲಿ 30 ರನ್ ಯಾರಪ್ಪ ಹೊಡೆದಿದ್ದಾರೆ ಅಂದ್ರೆ ಅದು ರಿಂಕು ಸಿಂಗ್. ಸೊ ಆ ಓವರ್ ಅಲ್ಲಿ ಅವರು 30 ರನ್ ಹೊಡೆದು ಆ ಮ್ಯಾಚ್ ನ ಗೆಲ್ಸ್ಕೊಡ್ತಾರೆ. ಅವತ್ತಿನ ಯಶ್ ದಯಾಲ್ ಪರಿಸ್ಥಿತಿ ಹೀಗಿತ್ತು. ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ ನಮ್ಮನ್ನ. ಅಯ್ಯೋ, ನಿನಗಾವಾದ್ರೂ ಕಚ್ಚಬಾರ್ದ, ಹೇಳಾದ್ರೂ ಕೊಟ್ಕಬಾರ್ದ. ಬಿಟ್ಬಿಡ್ರ ನಿಮ್ಮನೆ. ನೆಕ್ಸ್ಟ್ ವರುಣ್ ಚಕ್ರವರ್ತಿ ಬಗ್ಗೆ ಹೇಳೋದಾದ್ರೆ ಸೊ ಈಗಿನ T20 ಫಾರ್ಮ್ಯಾಟ್ ಅಲ್ಲಿ ನಂಬರ್ 1 ಬೌಲರ್ ಯಾರಪ್ಪ ಅಂತ ನೀವೆಲ್ಲ ಕೇಳೋದಾದ್ರೆ ಅದು ವರುಣ್ ಚಕ್ರವರ್ತಿ. ನೆಕ್ಸ್ಟ್ ಅಜಿಂಕ್ಯ ರಹಾನೆ. ಸೊ ಅಜಿಂಕ್ಯ ರಹಾನೆ ಬಗ್ಗೆ ಹೇಳ್ಬೇಕಂದ್ರೆ ಈ ವರ್ಷದ KKR ಟೀಮ್ ನ ಕ್ಯಾಪ್ಟನ್ ಯಾರಪ್ಪ ಅಂತ ನೀವೆಲ್ಲ ಕೇಳೋದಾದ್ರೆ ಅದು ಅಜಿಂಕ್ಯ ರಹಾನೆ. ಸೊ ಒನ್ ಆಫ್ ದಿ ಕಾಮ್ ಕ್ಯಾಪ್ಟನ್. ನೆಕ್ಸ್ಟ್ ಹರ್ಷಿತ್ ರಾಣಾ ಬಗ್ಗೆ ಹೇಳೋದಾದ್ರೆ ಅವರು ಒಂದೊಳ್ಳೆ ಬೌಲರ್ ಹಾಗೂ ಕೆಲವೊಂದು ಬಾರಿ ಬ್ಯಾಟಿಂಗ್ ಕೂಡ ಸಕ್ಕದಾಗಿ ಆಡ್ತಾರೆ ಗುರು. ನೆಕ್ಸ್ಟ್ ಬರೋದಾದ್ರೆ ಫಿನ್ ಅಲೆನ್. ಸೊ ಫಿನ್ ಅಲೆನ್ ನ ಈ ಬಾರಿ ಇವರು 2 ಕೋಟಿ ಕೊಟ್ಟು ತಗೊಂಡಿದ್ದಾರೆ. ಒನ್ ಆಫ್ ದಿ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಆಗಿ ಈ ವರ್ಷ KKR ಪರ ಕಾಣಿಸ್ಕೊಳ್ತಾರೆ. ಸೊ ಇದಾಗಿತ್ತು ಪ್ಲೇಯರ್ಸ್ ನ ಕೀ ಫ್ಯಾಕ್ಟ್ಸ್. ಸೊ ನೆಕ್ಸ್ಟ್ ಬರೋದಾದ್ರೆ ನನ್ನ ಸ್ಟ್ರಾಂಗೆಸ್ಟ್ 11 ಫಾರ್ KKR ಯಾರಪ್ಪ ಅಂತ ನೀವೇ ಕೇಳೋದಾದ್ರೆ ಅದು ಸುನಿಲ್ ನರೈನ್, ಫಿನ್ ಅಲೆನ್ ಆರ್ ಟಿಮ್ ಶಫರ್ಡ್, ರಘುವಂಶಿ, ಅಜಿಂಕ್ಯ ರಹಾನೆ, ಕ್ಯಾಮರಾನ್ ಗ್ರೀನ್, ರಿಂಕು ಸಿಂಗ್, ರಮಣದೀಪ್ ಸಿಂಗ್, ಹರ್ಷಿತ್ ರಾಣಾ, ಮತೀಶ್ ಪತಿರಾಣಾ, ವರುಣ್ ಚಕ್ರವರ್ತಿ ಹಾಗೂ ಆಕಾಶ್ ದೀಪ್. ಸೊ ಇಲ್ಲಿ ನಾನು ಇಂಪ್ಯಾಕ್ಟ್ ಆಗಿ ಯಾರನ್ನ ಆಯ್ಕೆ ಮಾಡಿದ್ದೀನಿ ಅಂತ ನೀವೇನಾದ್ರು ಕೇಳೋದಾದ್ರೆ ಅದು ಉಮ್ರಾನ್ ಮಲಿಕ್. ಸೊ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದ್ರೆ ಉಮ್ರಾನ್ ಮಲಿಕ್. ಸೊ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ನಮ್ಮ ಕನ್ನಡಿಗನ ಮನೀಶ್ ಪಾಂಡೆನ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಇದಾಗಿತ್ತು ನನ್ನ ಸ್ಟ್ರಾಂಗ್ 11 ಫಾರ್ KKR. ಸೊ ನಿಮ್ಮ ಸ್ಟ್ರಾಂಗ್ 11 ಫಾರ್ KKR ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇತ್ತು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ಯಾರ್ಯಾರು ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರೋ ಸೊ ಅವರೆಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ನಾನು ಯಾವುದೇ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಮೊದಲಿನಿಂದ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ಕೊಂಡು ಬಂದಿರೋಂತಹ ನನ್ನ ವ್ಯೂವರ್ಸ್ಗಳಿಗೆ ಹಾಗೂ ನನ್ನ ಫ್ರೆಂಡ್ಸ್ಗಳಿಗೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾನೆ ಇರಿ. ಸೊ ಇದೇ ರೀತಿ ಹೆಚ್ಚು ವಿಡಿಯೋಸ್ಗಳನ್ನು ನನ್ನ ಚಾನಲ್ ನಾನು ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಥ್ಯಾಂಕ್ ಯು.